ಕಡನೆ ಭೀಮನನ್ನ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮೇವನ್ನ ಸ್ವೀಕರಿಸ್ತಾ ಇದ್ದಾನೆ ಅಂತ. ಹೌದು, ವೈಲ್ಡ್ ಭೀಮ ಈಗ ಕ್ಷೇಮವಾಗಿದ್ದಾನೆ, ಕಂಪ್ಲೀಟ್ ಆಗಿ ಚೆನ್ನಾಗಿ ಊಟವನ್ನು ಸಹ ಮಾಡ್ತಾ ಇದ್ದಾನೆ. ಸೊ ನಿಮ್ಗೆ ಇದರಲ್ಲೇ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಮಣ್ಣನ್ನ ಹೆಚ್ಕೋತಾ ಇದ್ದಾನೆ. ಸೊ ಅದರ ಅರ್ಥ ಏನು, ಗುಣಮುಖ ಆಗ್ತಾ ಇದ್ದಾನೆ. ಸೊ ಮಣ್ಣು ಏನಕ್ಕೆ ಹೆಚ್ಕೊಳ್ಳುತ್ತೆ ಅಂದ್ರೆ ಗಾಯವನ್ನ ವಾಸಿ ಮಾಡ್ಕೊಳ್ಳೋಕೆ. ಪ್ರಕೃತಿ ದತ್ತವಾಗಿ ಗಾಯಗಳು ಕೂಡ ವಾಸಿ ಆಗುತ್ತೆ. ಈ ರೀತಿ ಮಣ್ಣು ಹಾಕೊಳ್ಳೋದು, ಕೆಸರು ಹಾಕೊಳ್ಳೋದು, ನೀರ್ ಹಾಕೊಳ್ಳೋದು, ಈ ರೀತಿ ಮಾಡುವ ಮೂಲಕ ಗಾಯಗಳು ವಾಸಿ ಆಗ್ತಾ ಬರುತ್ತೆ. 80% ಅಧಿಕವಾಗಿ ಗಾಯಗಳು ಕೂಡ ವಾಸಿಯಾಗಿದೆ ಭೀಮನಿಗೆ. ಸಿಂಗಲ್ ದಂತ, ಏಕದಂತ ಭೀಮ, ಒಂಟಿಕೋರೆ ಭೀಮ ಅಂತ ಸಹ ಕರೆಯಬಹುದು ಇನ್ಮೇಲೆ ವೈಲ್ಡ್ ಭೀಮನನ್ನ. ವೈಲ್ಡ್ ಭೀಮ ಈಗ ಪ್ರೀಮಸ್ತನಲ್ಲಿ ಇದ್ದಾನೆ ಅಂತ ಹೇಳ್ಬೋದು. ಯಾಕೆಂದ್ರೆ ಮದ ಸ್ಟಾರ್ಟ್ ಆಗಿ ಒಂದೂವರೆ ತಿಂಗಳಾಗೋಯ್ತು. ಹೆವಿ ಮದ ಅಂತಾನೆ ಹೇಳ್ಬೋದು. ಇನ್ನ ಕೂಡ ಮದ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಲ್ಲಿ ಕ್ಯಾಪ್ಟನ್ಗೆ ಮದ ಕಡಿಮೆ ಆಗ್ತಾ ಬರ್ತದೆ. ಈ ಕಡೆ ಜಾಸ್ತಿ ಆದ್ರೆ ಆ ಕಡೆ ಕಡಿಮೆ ಆಗ್ತಾ ಇದೆ. ಸೊ ಹೀಗಾಗಿ ಕ್ಯಾಪ್ಟನ್ ಮತ್ತೆ ಮುಖಾಮುಖಿ ಆಗೋಕೆ ಚಾನ್ಸ್ ಇಲ್ಲ. ಆದ್ರೆ ವೈಲ್ಡ್ ಭೀಮನೆ ಹುಡುಕಾಟದಲ್ಲಿರುವಂತದ್ದು. ಇನ್ನ ಸಹ ವೈಲ್ಡ್ ಭೀಮ ಗುಂಪಿಗೆ ಸೇರಿಲ್ಲ, ಒಂಟಿಯಾಗಿ ತಿರುಗಾಡ್ತಾ ಇದ್ದಾನೆ. ಬಿಕ್ಕೋಡು, ಹರೇಹಳ್ಳಿ, ಸಕಲೇಶ್ಪುರ, ಆಲೂರು ರೇಂಜ್ ಬಾರ್ಡರ್ ತನಕ ಹೋಗಿ ವಾಪಸ್ ಬರುವಂತದ್ದು. ಈ ರೀತಿ ಎಲ್ಲ ನಡೀತಾ ಇದೆ ಒಂದ್ ತಿಂಗಳಿಂದ. ವೈಲ್ಡ್ ಭೀಮನನ್ನ ತುಂಬಾ ಜನ ಇಷ್ಟ ಪಡ್ತಾರೆ. ವೈಲ್ಡ್ ಭೀಮನ ಆರೋಗ್ಯಕ್ಕಾಗಿ ತುಂಬಾ ಜನ ಪ್ರಾರ್ಥನೆಯನ್ನ ಸಹ ಮಾಡಿದ್ರು. ಪ್ರಾರ್ಥನೆಯೂ ಸಹ ಫಲಿಸಿತು ಅಂತಾನೆ ಹೇಳ್ಬೋದು. ಜನರಿಗೆ ಈಗ ಸದ್ಯಕ್ಕೆ ಖುಷಿಯಾಗಿದೆ. ಪ್ರತಿದಿನ ಒಂದೊಂದೇ ವಿಡಿಯೋಗಳನ್ನು ಸಹ ಅಭಿಮಾನಿಗಳು ಏನಿದ್ದಾರೆ ವೀಕ್ಷಣೆ ಮಾಡ್ತಾ ಇದ್ದಾರೆ. ವೈಲ್ಡ್ ಭೀಮನ ಆರೋಗ್ಯ ಅದರಲ್ಲೇ ಸುಧಾರಿಸಿದೆ ಅಂತ ಗೊತ್ತಾಗುತ್ತೆ. ಚೆನ್ನಾಗಿ ನಡ್ಕೊಂಡು ಹೋಗ್ತಾನೆ, ಗ್ರಾಮಕ್ಕೆ ಬರ್ತಾನೆ, ಯಾರಿಗೂ ಕೂಡ ತೊಂದರೆ ಕೊಡೋದಿಲ್ಲ. ತನ್ನ ಪಡೆಗೆ ತಾನು ರೋಡ್ ನಲ್ಲಿ ನಡ್ಕೊಂಡು ಹೋಗ್ತಾನೆ. ಒಂಥರ ರೋಡ್ ಶೋ ಇದ್ದಂಗೆನೆ. ಗಾಬರಿ ಆಗೋದಿಲ್ಲ ವೈಲ್ಡ್ ಭೀಮ. ಎಸ್ಪೆಷಲ್ ತುಂಬಾನೇ ಇಂಪಾರ್ಟೆಂಟ್. ಕಾಡಾನೆಗಳು ಮನುಷ್ಯನನ್ನ ನೋಡಿದ ತಕ್ಷಣ ಇಮಿಡಿಯೇಟ್ ಗಾಬರಿ ಆಗಿ ಆ ಕಡೆ ಈ ಕಡೆ ಏನಾದ್ರು ವೆಹಿಕಲ್ಸ್ ಇದ್ರೆ ಆಗಿರ್ಬೋದು, ಏನೇ ಇದ್ರು ಅದನ್ನ ಡ್ಯಾಮೇಜ್ ಮಾಡುವಂತದ್ದು, ಚೇಸಿಂಗ್ ಮಾಡೋದು, ಅಟ್ಟಾಡಿಸುವಂತದ್ದು ಎಲ್ಲವೂ ಕೂಡ ಆಗುತ್ತೆ. ಆದ್ರೆ ಇಲ್ಲಿ ವೈಲ್ಡ್ ಭೀಮನ ಒಂದು ಸಿಚುವೇಶನ್ ಅನ್ನ ಗಮನಿಸಿದ್ರೆ, ಏನೊಂದು 50 ಮೀಟರ್ ದೂರದಲ್ಲಿ ಜನರು ನಿಂತಿರ್ತಾರೆ, 50 ಮೀಟರ್ 100 ಮೀಟರ್ ದೂರದಲ್ಲಿ. ಆದ್ರೂ ಕೂಡ ವೈಲ್ಡ್ ಭೀಮ ಚೇಸ್ ಮಾಡೋದಾಗ್ಲಿ, ಗಾಬರಿ ಆಗೋದಾಗ್ಲಿ, ಮತ್ತೆ ಬೆರೆಸೋದಾಗ್ಲಿ ಏನು ಕೂಡ ಮಾಡಲ್ಲ. ತನ್ನ ಪಡೆಗೆ ತಾನು ಶಾಂತ ಸ್ವಭಾವದಿಂದ ನಡ್ಕೊಂಡು ಹೋಗ್ತಾನೆ. ಯಾರಿಗೂ ಕೂಡ ತೊಂದರೆ ಮಾಡುವಂತ ಇಂಟೆನ್ಷನ್ ಸಹ ವೈಲ್ಡ್ ಭೀಮನಿಗೆ ಇಲ್ಲ. ಜೊತೆಗೆ ಮೇವು ತಿನ್ನುವಂತದ್ದಾಗಿರ್ಬೋದು, ಚೆನ್ನಾಗಿ ಊಟವನ್ನ ಮಾಡ್ತಾ ಇದ್ದೇನೆ. ಮತ್ತೆ ಬೆಳೆನಾಶ ಅಷ್ಟಾಗಿ ವೈಲ್ಡ್ ಭೀಮ ಮಾಡೋದಿಲ್ಲ. ಉದಾಹರಣೆ ತುಂಬಾನೇ ಕಡಿಮೆ ಇದೆ. ಜಾಸ್ತಿ ಆತ ಕಾಡಿನಲ್ಲಿ ಹೆಚ್ಚಾಗಿ ಕಾಡುಗಳ ಒಂದು ಸೊಪ್ಪನ್ನೇ ಅವಲಂಬಿಸ್ತಾ ಇರುವಂತದ್ದು ತಿಂತಾನೆ. ಜೊತೆಗೆ ಮನೆ ಹತ್ರ ಕೆಲವೊಂದು ಬಾರಿ ಸಣ್ಣ ಪುಟ್ಟ ಜೋಳ ಆಗಿರ್ಬೋದು, ಎತ್ತು ಬಿಸಾಕೋದು, ಅವೆಲ್ಲ ವಿಡಿಯೋಸ್ಗಳು ಸಹ ನೋಡಿರ್ತೀರಾ. ಅಷ್ಟಾಗಿ ತುಂಬಾನೇ ಕಡಿಮೆ ಅದು. ಕಾಡಿನಲ್ಲಿ ಹೆಚ್ಚಾಗಿ ಜಾಸ್ತಿ ತಿನ್ನೋದು. ಅದ್ ಬಿಟ್ರೆ ಭತ್ತ, ಜೋಳ ಆ ತರ ಕೂಡ ತಿಂತಾನೆ. ತುಂಬಾ ಅದ್ಭುತವಾದಂತ ಆನೆ ವೈಲ್ಡ್ ಭೀಮ. ಸದ್ಯಕ್ಕೆ ಒಂಟಿ ಕೋರೆ, ತೂಕದಲ್ಲೂ ಸ್ವಲ್ಪ ಕಡಿಮೆ ಆಗಿದೆ ನೋವಿದ್ದಂತ ಟೈಮಲ್ಲಿ. ಈಗ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಊಟವನ್ನ ಸಹ ಮಾಡ್ತಿದ್ದಾನೆ. ಎಲ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ವೈಲ್ಡ್ ಭೀಮನ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ. ವೈಲ್ಡ್ ಭೀಮನಿಗಾಗಿ ತುಂಬಾ ಜನ ವೇಟ್ ಮಾಡ್ತಿರ್ತಾರೆ ವಿಡಿಯೋಸ್ ಗಳನ್ನ ನೋಡ್ಬೇಕು ಅಂತ. ಸ್ವಂತವ್ರಿಗೆ ಪ್ರತಿಯೊಬ್ಬರಿಗೂ ಸಹ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬಂದು ಕೂಡ ಕಮೆಂಟ್ ಗಳು ಜಾಸ್ತಿ ಬರಲಿ.